ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಿಗದಿ ಮಾಡಿ ಅಂತ ಆಟೋಮೆಟಿಕ್ ಆವಾಗ ನಿಗದಿ ಮಾಡಿದ್ರೆ ನಮ್ಮ ತಪ್ಪಾಗುತ್ತೆ. ಲೀಸ್ ಮುಖ್ಯಮಂತ್ರಿಗಳು ಅನ್ನುವಂಥ ಸಿದ್ದರಾಮಯ್ಯ ಅವರು ಲೀಸ್ ಮುಖ್ಯಮಂತ್ರಿ ಲೀಸಲ್ಲಿ ಇದ್ದಾರೆ. ಯಾವಾಗ ಲೀಸ್ ಮುಗಿಯುತ್ತೆ ಅವಾಗ ಖಾಲಿ ಮಾಡಿಸ್ತಾರೆ. ಯಡಿಯೂರಪ್ಪನವರು ತೆಗೆದ್ರಲ್ಲ ಹೆಂಗೆ ಇವರು ಬಿ ಜೆ ಪಿಯವರು ರಾಷ್ಟ್ರೀಯ ಪಕ್ಷ. ಯಡಿಯೂರಪ್ಪನವರು ಈ ಪಕ್ಷನ ಕಡ್ದವರು, ಈ ಪಕ್ಷ ಅಧಿಕಾರಕ್ಕೆ ತಂದವರು ಬಿ ಜೆ ಪಿನ. ಸೊ ಕುಮಾರಸ್ವಾಮಿನ ಎಳೆದಿ ಹೊರಗಡೆಗೆ ಹಾಕಿ ಹೆಂಗೆ ಬರೀ ಎಲ್ಲ ಇಳಿಸ್ಲಿಲ್ಲ. ಅವರಲ್ಲಿ ವೆಸ್ಟ್ ಎಂಡಲ್ಲಿ ಕೂತಿದ್ರು, ಇವ್ರು ಇಲ್ಲಿ ರಾಜೀನಾಮೆ ಕೇಳ್ತಿದ್ರು, ನನಗೆ ಗೊತ್ತಿಲ್ಲ. ಆಮೇಲೆ ರಾಜ್ಯಪಾಲರು ಕೊಟ್ಟರು ಅಂತ ಕಾಣುತ್ತೆ. ಸತ್ಯ ಅಲ್ಲ? ನೀವು ಐ ವಿಟ್ನೆಸ್ ಅಲ್ಲ? ನನಗೆ ಗೊತ್ತಿಲ್ಲ, ನಾನು ಹೊರಗಡೆ ಸೋತಿದ್ದೆ, ನಾನು ಇರಲಿಲ್ಲ ಅವಾಗ. ವೆಸ್ಟ್ ಎಂಡಲ್ಲಿದ್ದರು, ನನಗೆ ಕೇಳ್ದಂಗೆ ಅದು ಸರಿಯೋ ತಪ್ಪೋ ನನಗೂ ಕನ್ಫ್ಯೂಷನ್ ಇದೆ, ಅದಕ್ಕೆ ನಿಮಗೆ ಕೇಳಿದೆ. ಯಡಿಯೂರಪ್ಪನವ್ರ ಬಾಟ್ನ ದೊಡ್ಡದಾಗಿ ಆವಾಗ ಇವರು ರಾಜೀನಾಮೆ ಕೊಟ್ಟರು ಅಂತ. ನೋಡ್ರಿ, ಎಲ್ಲ ಪಕ್ಷಗಳು ಅವ್ರು ಏನು ಹೇಳಿದ್ರು ಸಿದ್ದರಾಮಯ್ಯನವರು ಪದೇ ಪದೇ ನೀವು ಕೇಳ್ತೀರಿ, ನೀವು ಕೇಳಬಾರ್ದು ಮೀಡಿಯಾದವರು. ಒಂದು ಸಲ ಮುಗಿದೋಯ್ತು. ಹೈಕಮಾಂಡ್ ಅಂಗಳದಲ್ಲಿದೆ, ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅಂದಮೇಲೆ ಮುಗಿದೋಯ್ತು. ದಿವಸ ಬೆಳಗ್ಗೆ ಎದ್ದು ಲೋಗೋ ಹಿಡ್ಕೊಂಡು ನೀವು ಮುಖ್ಯಮಂತ್ರಿ, ನೀವು ಇದವ ಅದು ಅಂತ ಯಾರು ಹೇಳ್ತಾರ್ರಿ? ಮೋದಿಯವ್ರ ಹತ್ರ ನೀವು ಕೇಳ್ತೀರ ಲೋಗೋ ಹಿಡ್ಕೊಂಡು? ಅದೇನಾಗಿದೆ ಬ್ರದರ್, ತಪ್ಪು ತಿಳ್ಕೊಬೇಡಿ. ನಮ್ಮ ತಪ್ಪು ನಿಮ್ಮ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರ ಸಮಸ್ಯೆನ ಅಥವಾ ಇನ್ನೊಂದ್ರ ಬಗ್ಗೆ, ಇಲಾಖೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಯೋಜನೆಗಳ ಬಗ್ಗೆ ಮಾತನಾಡಿದ್ರೆ ಅದಕ್ಕೊಂದು ಅರ್ಥ. ಪೊಲಿಟಿಕಲಿ ಒಂದು ವಿಚಾರ ಚರ್ಚೆ ಮಾಡಬೇಕು, ಒಂದು ಹಂತಕ್ಕೆ ಓಕೆ, ಅದನ್ನು ಮೀರಿ ಹೋಗೋಂಥ. ಸೊ ಈಗೇನಾಗುತ್ತೆ, ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟು ವರ್ಷ ಅಂತ ಯಾರು ಹೇಳಿದಾರ? ಅವರು ಹೈಕಮಾಂಡ್ ಫೈನಲಿ ತೀರ್ಮಾನ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನಾರು ಹೇಳಿದೆಯಾ? ಯಾವ್ದಾರ ಟಿ ವಿನಲ್ಲಿ ಅಥವಾ ರಾಹುಲ್ ಗಾಂಧಿಯವರೋ ಅಥವಾ ಖರ್ಗೆಯವರೋ ಪ್ರೆಸ್ ನೋಟೋ ಇಶ್ಯೂ ಮಾಡಿದ್ದಾರೆ. ಅಲ್ಲಿಗೆ ಅವ್ರ ತೀರ್ಮಾನ ಅಂತ ಅಂದರೆ ಯಾವಾಗ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ಅಷ್ಟೇ. ನಮ್ಮದು ಒಂದು, ಈಗ ಬಿ ಜೆ ಪಿ ಹಿಂಗೆ ಹೈಕಮಾಂಡ್ ಇದೆಯೋ, ನಮ್ಮ ಪಕ್ಷಕ್ಕೂ ಒಂದು ಹೈಕಮಾಂಡ್ ಇದೆ. ಈ ಜನತಾದಳಕ್ಕೂ ಒಂದು ಹೈಕಮಾಂಡ್ ಇದೆ ಅಂತಾರೆ ದೇವೇಗೌಡರನ್ನ, ಗೊತ್ತಿಲ್ಲ ನನಗೆ ಅದನ್ನು. ಹಾಗೆ ನಮ್ಮ ಪಕ್ಷಕ್ಕೆ ಅಥವಾ ಬಿ ಜೆ ಪಿಗೆ ಸ್ಪಷ್ಟವಾದಂಥ ಕೇಂದ್ರದ ನ್ಯಾಷನಲ್ ಪಾರ್ಟಿ ಅದರಿಂದ ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಪದೇ ಪದೇ ಹೇಳೋರೆ, ನನ್ನ ಅನಿಸಿಕೆ ಆ ವಿಚಾರ ಅಪ್ರಸ್ತುತ, ಚರ್ಚೆ ಮಾಡೋದೇ ಅಲ್ಲ. ಅದನ್ನು ಹೈಕಮಾಂಡು ಸಿದ್ದರಾಮಯ್ಯನವರು ಡಿ ಕೆ ಅವ್ರ ಮಧ್ಯೆ ಇರ್ತಕ್ಕಂಥದ್ದು, ಅದೇನು ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ಕೊತಾರೆ. ಬಿಜೆಪಿ ಜೆಡಿಎಸ್ ಸರ್ ಇಷ್ಟು ದಿನ ಮೈತ್ರಿ ಇದೆ, ಅದನ್ನ ಪಾರ್ಟಿನ ಮರ್ಜ್ ಮಾಡಬಹುದು ಅನ್ನೋ ರೀತಿಯ ಚರ್ಚೆಗಳು ನಡೀತಾ ಇದೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಮರ್ಜ್ ಆಗುತ್ತೆ, ಜೆಡಿಎಸ್ ಮರ್ಜ್ ಆಗುತ್ತೆ ಅಂತ. ಅದರ ನೇರ ಪರಿಣಾಮ ಹಳೆ ಮೈಸೂರಲ್ಲಿ ಹಿಂಗಾಗುತ್ತೆ ಸರ್, ಪರಿಣಾಮ ಆಮೇಲೆ ಯೋಚನೆ ಮಾಡೋಣ. ಅವರು ಈಗ ಈ ಅವರ ಅನುಕೂಲಕ್ಕೆ ತಕ್ಕಂತೆ ತಾನೇ ಬಿ ಜೆ ಪಿ ಜೊತೆ ಅಲಯನ್ಸ್ ಆಗಿರೋದು. ನೋಡಿ, ಹಿಂದೆ ಅವಕಾಶ ಸಿಕ್ತಾಗ ಕಾಂಗ್ರೆಸ್ ಜೊತೆಲೂ ಅಧಿಕಾರ ಮಾಡಿದ್ದಾರೆ, ಅವಕಾಶ ಸಿಕ್ತಾಗ ಬಿ ಜೆ ಪಿ ಜೊತೆಲೂ ಅಧಿಕಾರ ಮಾಡಿದ್ದಾರೆ ಜೆ ಡಿ ಎಸ್ನವರು. ಯಾವಾಗ ಇವರು ದೇಶದ ಲೆವೆಲಲ್ಲಿ ಪ್ರೈಮ್ ಮಿನಿಸ್ಟ್ರು ಮಾಡಿದಂಥ ಪಕ್ಷನೇ ಭಾಳ ಕೆಟ್ಟದಾಗಿ ಮಾತಾಡೋಕ್ಕೆ ನಿಂತ್ಕೊಂಡ್ರು, ಯಾವಾಗ ಧರ್ಮ್ ಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಆ ಟೈಮ್ನಲ್ಲಿ ಅಲಯನ್ಸ್ ಆಗಿತ್ತು, ಮತ್ತು ಯಡಿಯೂರಪ್ಪನ ಜೊತೆ ಒಂದ್ಸಲ ಅಲಯನ್ಸ್ ಆಯಿತು, ಮತ್ತು ಈಗ ಮೊನ್ನೆ ಕುಮಾರಸ್ವಾಮಿ ಅವರಿಗೆ ನೀವೇ ಬಂದು ಕೊಟ್ರಿ, ನಾವೇನು ಕೇಳಿದ್ವಾ, ಮನೆ ಬಾಗಿಲಿಗೆ ಬಂದಿದ್ರಿ, ಈ ಥರದ್ದೆಲ್ಲ. ಅವತ್ತು ಇವ್ರೇನಂತಿದ್ರು, ಇದು ಕಮ್ಯುನಲ್ ಪಾರ್ಟಿ ಅಂತಿದ್ರು ದೇವೇಗೌಡರು ಅಲ್ವಾ? ಬಿ ಜೆ ಪಿನ ಭಾಳ ಕೆಟ್ಟದಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು, ನಾವು ಸೆಕ್ಯುಲರ್ ಅಂತ ಹೇಳ್ತಿದ್ರು. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಅದೇ ಇದ್ದೀವಿ, ಕಮ್ಯುನಲ್ ಪಾರ್ಟಿ ಅದು ಅಂತ. ಅವತ್ತು ದೇವೇಗೌಡರು ಯಾವ ಥರ ಕಮ್ಯುನಲ್ ಪಾರ್ಟಿ ಅಂತೇಳಿ ದೂರ ಇದ್ದರು, ಆವಾಗ ನಾವು ಸೆಕ್ಯುಲರ್ ಅಂತೇಳಿ ಇವರನ್ನು ನಮ್ಮ ಕೈಯಲ್ಲೇ ಇದ್ದಾಗ ಬಿ ಜೆ ಪಿಯವ್ರ ಆಡಳಿತ ಮಾಡೋದು ಬೇಡ ಅಂತ ಜೆ ಡಿ ಎಸ್ಗೆ ಕೊಟ್ಟಿದ್ರು. ಅದನ್ನೇ ಅಪರಾಧ ಅಂತೇಳಿ ಇವ್ರ ನಡವಳಿಕೆಯಿಂದ ಸೊ ಶಾಸಕರು ಹೊರಗಡೆ ಬಂದು ಬಿ ಜೆ ಪಿಯ ಜೊತೆ ಹೋಗಿ ಸರ್ಕಾರ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಉದ್ಭವ ಆಗಲಿಕ್ಕೆ ಕಾರಣಕರ್ತರೆ ಕುಮಾರಸ್ವಾಮಿಯವರು. ಅದಾದಾಗ ಬಹುಶಃ ಸಹಜವಾಗಿ ಈ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಆದ್ದರಿಂದ ಬಹುಶಃ ಇವರು ಈಗ ನಮ್ಮ
ಸಿದ್ದರಾಮಯ್ಯನವ್ರ ಬಗ್ಗೆ ಲಘುವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು ಇವತ್ತು ಪೊಲಿಟಿಕಲಿ ಸಕ್ಸಸ್ಫುಲ್ ಲೀಡ್ರ್ ಆಗಿದ್ದಾರೆ. ಇವ್ರು ಇಷ್ಟೆಲ್ಲ ಆಗೋರಲ್ಲ, ಇವ್ರನ್ನ ಸಕ್ಸಸ್ಫುಲ್ ಲೀಡ್ರ್ ಅಂತೀರಾ? ಅನ್ನೋಕ್ಕಾಗಲ್ಲ. ಅವರೇ ಒಪ್ಕೊಳಕ್ಕೆ ರೆಡಿ ಇದ್ದಾರೆ, ನಾನು ಆಕಸ್ಮಿಕ ಮುಖ್ಯಮಂತ್ರಿ ಅಂತಾರೆ. ನಾನು ಯಾರೂ ಜನ ಆಯ್ಕೆ ಮಾಡಿಲ್ಲ ಅಂತ 10 ಸಲ ಹೇಳೋರೆ. ಸಾಂದರ್ಭಿಕ ಅವರೇ ಹೇಳ್ತಾರೆ. ಈಗ ಸಿದ್ದರಾಮಯ್ಯನವರು 2013ರಲ್ಲಿ ಫುಲ್ ಮೆಜಾರಿಟಿ ಬಂದು ಮುಖ್ಯಮಂತ್ರಿ ಆಗಿದ್ದರು. 2023ರಲ್ಲಿ ಫುಲ್ ಮೆಜಾರಿಟಿ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ. ಶಿವರಾಗವರ ಪಕ್ಕದಲ್ಲಿ ಪ್ರಾದೇಶಿಕ ಪಕ್ಷ ಆಗಿಲ್ವೇ? ಆಂಧ್ರದಲ್ಲಿ ಆಗಿಲ್ವಾ? ತಮಿಳ್ನಾಡಲ್ಲಿ ಆಗಿಲ್ವಾ? ದೇವೇಗೌಡರು ಮಗನಾಗಿ ಇವ್ರು ಯಾಕೆ 120 ಸೀಟ್ ತಗೊಳ್ಳ? ಇವರೇ ಹೇಳಿಲ್ವ 120 ಸೀಟ್ ಬರ್ದೇ ಇರೋ 113 ಡಿಜಾಲ್ವ್ ಮಾಡ್ತೀನಿ ಅಂದರು. ಎಲ್ಲ ಇವರೇ ಮಾತಾಡೋರು. ಇವ್ರ ಹತ್ರನೇ ಇದೆ, ಪ್ರಶ್ನೆನೂ ಇದೆ, ಉತ್ತರನೂ ಇದೆ, ಅಲ್ಲೇ ಇದೆ. ಸೊ ಅದರಿಂದ ಪಾಪ ಬಿಡಿ, ನೀವು ಅವ್ರ ಬಗ್ಗೆ